ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೆಲವೊಂದು ಪ್ರೊಫೆಷನಲ್ ರಿಕ್ವೈರ್ಮೆಂಟನ್ನು ಕರೆದಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಈ ಒಂದು ನನ್ನ ಬ್ಲಾಗ್ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ವಾಟ್ಸಪ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಇದನ್ನು ಎಲ್ಲ ಜಾಯ್ನ್ ಆಗಿಲ್ಲ, ಹೋಗ್ಬಿಟ್ಟು ಜಾಯಿನ್ ಆಗ್ಬೋದು. ಸೊ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕರೆದಿದ್ದಾರೆ. ಸೊ ಕರ್ನಾಟಕದಲ್ಲಿ ಹುದ್ದೆಗಳಿರುತ್ತೆ. ಟೋಟಲ್ ಆಗಿ 146 ಹುದ್ದೆಗಳನ್ನು ಆಹ್ವಾನ ಮಾಡಲಾಗಿರುತ್ತೆ. ಸೊ ಏನೇನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು, ಕೆಲವು ಹುದ್ದೆಗಳ ಲಿಸ್ಟನ್ನು ಕೊಟ್ಟಿದ್ದೀನಿ ನಾನು. ಡೆಪ್ಯೂಟಿ ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ವೈಸರು, ಪ್ರೈವೇಟ್ ಬ್ಯಾಂಕರು, ಗ್ರೂಪ್ ಹೆಡ್ಡು, ಟೆರಿಟರಿ ಹೆಡ್ಡು, ಸೀನಿಯರ್ ರಿಲೇಷನ್ಶಿಪ್ ಮ್ಯಾನೇಜರು, ಅದೇ ರೀತಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಶೂರೆನ್ಸಲ್ಲಿ ಕೆಲವೊಂದು ಹುದ್ದೆಗಳಿದ್ದಾರೆ. ಪ್ರಾಡಕ್ಟ್ ಹೆಡ್ ಇದ್ದಾರೆ. ಅದೇ ರೀತಿ ಪೋರ್ಟ್ಫೋಲಿಯೋ ರಿಸರ್ಚ್ ಅನಲಿಸ್ಟ್ ಅಂತ ಕರೆದಿದ್ದಾರೆ. ಸೊ ಅವರ ಒಂದು ಏಜ್ ಏನಿರಬೇಕಂದ್ರೆ ಕನಿಷ್ಠ 22 ವರ್ಷ ಆಗಿರಬೇಕು. ಅದೇ ರೀತಿ ಗರಿಷ್ಠ 57 ವರ್ಷ ಇರಬೇಕು. ನೆಕ್ಸ್ಟ್ ವೈವಿಧ್ಯ ಸಡಿಲಿಕೆ ಕೂಡ ಇರುತ್ತೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮಗೆ ಅವರ ಒಂದು ನೋಟಿಫಿಕೇಷನ್ನ ನೀವು ನೋಡಬೇಕಾಗುತ್ತೆ. ಸೊ ನೋಟಿಫಿಕೇಷನ್ ಬೇಕಂತಂದರೆ ಲಿಂಕ್ಗಳೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಅರ್ಜಿ ಶುಲ್ಕ ಏನಿರುತ್ತಪ್ಪ ಅಂತಂದರೆ ಜನರಲ್ಗೆ 600 ಇರುತ್ತೆ. ಅದೇ ರೀತಿ OBC ಅವ್ರಿಗೂ ಕೂಡ 600 ಇರುತ್ತೆ. ನೆಕ್ಸ್ಟ್ SC ಮತ್ತು ST ಅವರಿಗೆ 100 ರೂಪಾಯಿ ಇರುತ್ತೆ. ಮತ್ತು ಮಾಜಿ ಸೈನಿಕರಿಗೆ 100 ರೂಪಾಯಿ, ಮಹಿಳಾ ಅಭ್ಯರ್ಥಿಗಳಿಗೆ 100 ರೂಪಾಯಿ. ಸೊ ಎಜುಕೇಷನ್ ಏನಾಗಿರಬೇಕಪ್ಪ ಅಂತಂದರೆ ಕಂಪ್ಲೀಟಾಗಿ ಡಿಗ್ರಿ ಅಂತ ಅವರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅರ್ಜಿನ ಯಾವುದು ಸಲ್ಲಿಸಬೇಕಪ್ಪ ಅಂತಂದರೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋಕ್ಕೂ ಮೊದಲು ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಕೆಲವೊಂದು ಮಾಹಿತಿಯನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಆ ಮಾಹಿತಿಯನ್ನು ಕಂಪ್ಲೀಟಾಗಿ ನೋಡಿ, ಸ್ಟಡಿ ಮಾಡಿ, ಆಮೇಲೆ ಅರ್ಜಿಯನ್ನು ಸಲ್ಲಿಸಿ. ಸೊ ಆಯ್ಕೆ ಯಾವ ಥರ ಮಾಡ್ತಾರಪ್ಪ ಅಂತಂದರೆ ಇಲಾಖೆ ನಿಯಮಗಳ ಪ್ರಕಾರ ಒಂದು ಲಿಖಿತ ಪರೀಕ್ಷೆಯನ್ನು ಮಾಡಿರ್ತಾರೆ ಮತ್ತು ನೇರ ಸಂದರ್ಶನ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಆಯ್ಕೆಯನ್ನು ಮಾಡ್ತಾರೆ. ನೆಕ್ಸ್ಟ್ ವೇತನ ಶ್ರೇಣಿ ಏನಿರುತ್ತೆ ಅಂತಂದರೆ ಒಂದು ಬ್ಯಾಂಕ್ಗಳ ನಿಯಮಗಳ ಪ್ರಕಾರ ಏನಿರುತ್ತೆ ಆ ವೇತನ ಶ್ರೇಣಿಯನ್ನು ಒಂದು ನಿಗದಿ ಮಾಡುತ್ತಾರೆ. ಸೊ ಪ್ರಮುಖ ದಿನಾಂಕಗಳು, ಸೊ ಅರ್ಜಿ ಸಲ್ಲಿಸೋಕೆ ಯಾವಾಗ ಸ್ಟಾರ್ಟ್ ಆಯಿತಪ್ಪ ಅಂತಂದರೆ 26/3 ಸ್ಟಾರ್ಟ್ ಆಗಿದೆ. ಅದೇ ರೀತಿ ಯಾವಾಗ ಲಾಸ್ಟ್ ಡೇಟ್ ಅಂದರೆ 15/4 ಲಾಸ್ಟ್ ಡೇಟ್ ಇರುತ್ತೆ. ಇದೇ ತಿಂಗಳ 15ನೇ ತಾರೀಕು ಲಾಸ್ಟ್. ಸೊ ಅರ್ಜಿ ಸಲ್ಲಿಸೋಕೆ ನಿಮಗೆ ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಅವರ ನೋಟಿಫಿಕೇಷನ್ಗೂ ಕೂಡ ಇಲ್ಲಿ ಲಿಂಕ್ ಇದೆ, ಅವರ ಒಂದು ವೆಬ್ಸೈಟ್ಗೂ ಕೂಡ ಲಿಂಕ್ ಇದೆ. ಸೊ ಅದೇ ರೀತಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಎಲ್ಲ ಲಿಂಕ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ, ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಹೋಗ್ಬಿಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.